ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪವರ್ ಸ್ಟುಡಿಯೋಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸತೀಶ್. ಇದಕ್ಕಿಂತ ಬೇಕಾ ಗುರು ಅಪ್ಡೇಟು? ಇದಕ್ಕಿಂತ ಬೇಕಾ? ಇಷ್ಟು ದಿನ ಬಂತಲ್ಲ ಅಪ್ಡೇಟು, ಅದೆಲ್ಲ ಅಪ್ಡೇಟ್ ಅಂದರೆ ಇವತ್ತು ಬಂತು ನೋಡಿ. ಇವತ್ತು ನಮ್ಮ ಮೂವಿಯಿಂದ ಬಿಗ್ಗೆಸ್ಟ್ ಅಪ್ಡೇಟು ಇದು ಅಪ್ಡೇಟ್ ಅಂದರೆ ಇದಕ್ಕೋಸ್ಕರನೇ ಇಷ್ಟು ದಿನ ಕಾದಿದ್ಕೊಂಡು ಒಂದು ಒಳ್ಳೆ ಏನು ಬೆಲೆ ಸಿಗ್ತಿದೆ. ಇಷ್ಟು ದಿನ ಕಾದಿದ್ಕೊಂಡು ಅಂತ ಹೇಳ್ಬೋದು. ತಡ ಮಾಡೋದು ಬೇಡ, ಅಪ್ಡೇಟ್ ಏನಂತ ತಿಳ್ಕೊಂಬೇಡೋಣ. ಇವತ್ತು ಬೆಳಗ್ಗೆ 11 ಗಂಟೆಯಲ್ಲಿ ಹೊಂಬಾಳೆ ಫಿಲ್ಮ್ಸ್ ಪೇಜಿಂದ ಒಂದು ಬಿಗ್ಗೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಬಂತು. ಅದು ಯುವರತ್ನ ಮೂವಿಯಿಂದ. ಓಕೆ, ಏನು ಅಪ್ಡೇಟ್ ಗೊತ್ತಾ? ಯುವರತ್ನ ಮೂವಿಯ ಫಸ್ಟ್ ಸಿಂಗಲ್ ಪವರ್ ಆಫ್ ಯೂತ್ ಮೊದಲನೇ ಸಾಂಗಿನ ರಿಲೀಸ್ ಬಗ್ಗೆ ಯಾವತ್ತು ರಿಲೀಸ್ ಆಗುತ್ತೆ ಆ ಒಂದು ಅಪ್ಡೇಟು ಬಂದಿದೆ. ಅದು ಯಾವತ್ತು ಗೊತ್ತಾ ರಿಲೀಸ್ ಆಗುತ್ತೋ? ಈ ತಿಂಗಳ ಮುಂದಿನ ತಿಂಗಳು ಡಿಸೆಂಬರ್ ಏನಿದೆ 2ನೇ ತಾರೀಕು, ಡಿಸೆಂಬರ್ 2ನೇ ತಾರೀಕು ಹೊಂಬಾಳೆ ಫಿಲ್ಮ್ಸಲ್ಲೇ ರಿಲೀಸ್ ಆಗುತ್ತಂತೆ. ಹೊಂಬಾಳೆ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅಲ್ಲೇ ಲಿರಿಕಲ್ ವೀಡಿಯೋವನ್ನು ಪವರ್ ಆಫ್ ಯೂತ್ ಅನ್ನೋಂತಹ ಒಂದು ಲಿರಿಕಲ್ ಸಾಂಗನ್ನು ರಿಲೀಸ್ ಮಾಡ್ತೀವಿ ಅನ್ನೋಂತಹ ಒಂದು ಅಪ್ಡೇಟನ್ನು ಹೊಂಬಾಳೆ ಫಿಲ್ಮ್ಸ್ ಅವರು ಕೊಟ್ಟಿದ್ದಾರೆ. ಇದು ಒಂಥರ ಒಂದು ಶಾಕಿಂಗ್ ಅಪ್ಡೇಟ್ ಅಂತ ಹೇಳ್ಬೋದು, ಯುವರತ್ನ ಮೂವಿಯಿಂದ ಬಂದಿರುವಂಥದ್ದು. ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ಆಗಿರುವಂತಹ ಅಪ್ಡೇಟು, ಬಿಗ್ಗೆಸ್ಟ್ ಸರ್ಪ್ರೈಸ್ ಆಗಿರುವಂತಹ ಅಪ್ಡೇಟನ್ನು ಕೂಡ ಹೊಂಬಾಳೆ ಫಿಲ್ಮ್ಸ್ ಅವರು ಹೇಳಿದ್ದಾರೆ. ಅದೇನು ಗೊತ್ತಾ? ಯುವರತ್ನ ಮೂವಿ ಏನಿದೆ ಬರೀ ಕನ್ನಡ ಮೂವಿ ಅಷ್ಟೇ ಅಲ್ಲ, ಕನ್ನಡದಲ್ಲಿ ಅಷ್ಟೇ ಅಲ್ಲ, ತೆಲುಗುಲು ಕೂಡ ರಿಲೀಸ್ ಆಗ್ತಿದೆ ಅನ್ನುವಂತಹ ಒಂದು ಬ್ಲಾಕ್ ಬಸ್ಟರ್ ಅಪ್ಡೇಟು, ಸರ್ಪ್ರೈಸ್ ಅಪ್ಡೇಟನ್ನು ಹೊಂಬಾಳೆ ಫಿಲ್ಮ್ಸ್ ಅವರು ಹೇಳ್ಕೊಂಡಿದ್ದಾರೆ ಎಲ್ಲ ಅಭಿಮಾನಿಗಳ ಜೊತೆ. ಇದಕ್ಕಿಂತ ಬೇಕಾ ಖುಷಿ ಪಡೋ ವಿಚಾರ? ಇದಕ್ಕಿಂತ ಬೇಕಾ ಖುಷಿ ಪಡೋ ವಿಚಾರ? ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಓಕೆ, 2 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗುತ್ತೆ ಯುವರತ್ನ ಮೂವಿ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ನಮ್ಮ ಸಂತೋಷ್ ಆನಂದರಾಮ್ ಅವರು ಒಂಥರ ಕನ್ನಡದಲ್ಲೇ ಒಂದು ಮೂವಿನ ಹಿಟ್ ಮಾಡಬೇಕು ಅಂತಹ ಆಸೆ ಇತ್ತು ಅವ್ರಿಗೆ. ಬಟ್ ಈಗ ಸರ್ಪ್ರೈಸ್ ಆಗಿ 2 ಲ್ಯಾಂಗ್ವೇಜಲ್ಲಿ ಕೂಡ ನಮ್ಮ ಯುವರತ್ನ ಮೂವಿ ಬರ್ತಾ ಇದೆ ಅನ್ನೋಂತಹ ಅಪ್ಡೇಟನ್ನು ಹೊಂಬಾಳೆ ಫಿಲ್ಮ್ಸ್ ಅವರು ನಾವು ಬಿಡೋದೇ ಇಲ್ಲ, 1 ಲ್ಯಾಂಗ್ವೇಜಲ್ಲಿ ಬಿಡೋದೇ ಇಲ್ಲ, ಬಿಟ್ಟರೆ 2ರಲ್ಲೇ ಬಿಡ್ತೀವಿ ಅಂತ ಹೇಳ್ಬಿಟ್ಟು 2 ಲ್ಯಾಂಗ್ವೇಜಲ್ಲಿ ಬಿಡೋಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದೊಂಥರ ಶಾಕಿಂಗ್ ಅಪ್ಡೇಟ್ ಆ್ಯಂಡ್ ಸರ್ಪ್ರೈಸ್ ಅಪ್ಡೇಟ್ ಯುವರತ್ನ ಮೂವಿಯಿಂದ ಬಂದಿರುವಂಥದ್ದು. ಇನ್ನೊಂದು ಮುಖ್ಯವಾದ ವಿಚಾರ ಏನು ಗೊತ್ತಾ? ನಮ್ಮ ಪವರ್ ಸ್ಟಾರ್ಗೆ ಕನ್ನಡದಲ್ಲಿ ಅಷ್ಟೇ ಅಲ್ಲ, ತೆಲುಗುಲು ಕೂಡ ತುಂಬ ಜನ ಆಡಿಯನ್ಸ್ ಇದ್ದಾರೆ. ತೆಲುಗುಲಿ ನಮ್ಮ ಅಪ್ಪು ಬಾಸ್ ಮೂವೀಸ್ ಬರೋದೇ ತಡ ತುಂಬ ಜನ ನೋಡೋರಿದ್ದಾರೆ. ಓಕೆ, ಈ ಅಪ್ಡೇಟ್ಗೋಸ್ಕರನೇ ತೆಲುಗು ಅವರು ಕೂಡ ಕಾಯ್ತಾ ಇದ್ರು ಅಂತ ಅಂದ್ಕೊತೀನಿ. ಅವರು ಕೂಡ ಈ ಒಂದು ಅಪ್ಡೇಟ್ ನೋಡ್ಬಿಟ್ಟು ತುಂಬಾ ಖುಷಿ ಪಟ್ಟಿರ್ತಾರೆ. ನಮ್ಮ ಪೂರಿ ಜಗನ್ನಾಥ್ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಒಂದು ಟ್ವೀಟ್ ಹಾಕಿದ್ದಾರೆ. ನಮ್ಮ ಅಪ್ಪು ಸರ್ನ ತೆಲುಗು ಇಂಡಸ್ಟ್ರಿಗೆ ವೆಲ್ಕಮ್ ಮಾಡೋ ಥರ ಒಂದು ಟ್ವೀಟ್ ಹಾಕಿದ್ದಾರೆ. ಇದರಿಂದನೇ ಗೊತ್ತಾಗ್ತಿದೆ ನಮ್ಮ ಅಪ್ಪು ಬಾಸ್ಗೆ ಬೇಡಿಕೆ ಎಷ್ಟಿದೆ ಅಂತ ಅಂದ್ಬಿಟ್ಟು. ಸರಿನಾ? ಬರೀ ಕನ್ನಡ ಅಷ್ಟೇ ಅಲ್ಲ, ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಸೆನ್ಸೇಷನನ್ನು ಕ್ರಿಯೇಟ್ ಮಾಡುವಂತಹ ಕ್ಯಾಪಬಿಲಿಟಿ ನಮ್ಮ ಅಪ್ಪು ಬಾಸ್ಗೆ ಇದೆ. ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಅಪ್ಡೇಟ್ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಿದೆ. ಐ ಆಮ್ ಹ್ಯಾಪಿ ನೌ. ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ, ಅಂತೂ ಹ್ಯಾಪಿಯಾಗಿದೆ ಲೈಫು ಹೆಂಗೆ ಇದ್ರು ನಂಗೆ ಸೂಪರ್ ಆಗಿದೆ, ಅಂತೂ ಹ್ಯಾಪಿಯಾಗಿದೆ ಜೀವನದಲ್ಲಿ ನಂಗೆ ಈಗ ಖುಷಿಯಾಗಿದೆ. ಹೇಳ್ಕೊಳಕ್ಕಾಗ್ತಿಲ್ಲ. ನನ್ನ ಸೆಲೆಬ್ರೇಷನ್ನ ನಾನು ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ನನ್ನ ಅಪ್ಪನ ಸೆಲೆಬ್ರೇಷನ್ ಅಷ್ಟೇ ಅಲ್ಲ, ಇದು ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ ಯಾರ್ಯಾರು ಇದ್ದಾರೆ ಅವರ ಒಂದು ಬಿಗ್ಗೆಸ್ಟ್ ಸೆಲೆಬ್ರೇಷನ್ ಕೂಡ ಇವತ್ತು ಆಗ್ತಿದೆ ಅಂತ ಹೇಳ್ಬೋದು. ಬರೀ ಅಪ್ಡೇಟ್ಗೆ ಈ ಥರ ಸೆಲೆಬ್ರೇಷನ್ ಅಂತಂದರೆ ಸಾಂಗ್ ರಿಲೀಸ್ ಆದಮೇಲೆ ಇನ್ಯಾವ ಥರ ಸೆಲೆಬ್ರೇಷನ್ ಇರಬೇಡ. ಬಟ್ ಒಂದು ಮಾತ್ರ ನಿಜ, ರೆಕಾರ್ಡ್ ಆಗೇ ಆಗುತ್ತೆ. ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಿರೋದ್ರಿಂದ ರೆಕಾರ್ಡ್ ಆಗೋದಂತೂ ಗ್ಯಾರಂಟಿ. ಯಾವ್ಯಾವ ರೆಕಾರ್ಡ್ ಉಳಿಸಾಗ್ತದೆ, ಅದು ಬರೀ ಕನ್ನಡದಲ್ಲಿ ರಿಲೀಸ್ ಆದರೆ ರೆಕಾರ್ಡ್ಗಳು ಕೇಳಬೇಕಾ? ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಈಗ 2 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಿದೆ. 2 ಲ್ಯಾಂಗ್ವೇಜ್ ಅಂದರೆ ಬಿಡ್ತೀವಾಗರು ರೆಕಾರ್ಡ್ ಗ್ಯಾರಂಟಿ ಆಗುತ್ತೆ. ಮಲ್ಟಿಪಲ್ ಲ್ಯಾಂಗ್ವೇಜ್ ಅಂತಂದಮೇಲೆ ರೆಕಾರ್ಡ್ ಆಗದೇನೆ ಇರುತ್ತಾ? ನಮ್ಮ ತೆಲುಗು ಅವರು ನಮ್ಮ ಕನ್ನಡದವರು ಇಬ್ಬರು ಕೂಡ ವೆಯ್ಟ್ ಮಾಡ್ತಿದ್ದಾರೆ ರೆಕಾರ್ಡ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಈ ಮೂವಿಗೋಸ್ಕರ. ಬಿಕಾಸ್ ಮ್ಯೂಸಿಕ್ ನಮ್ಮ ತಮ್ಮನ್ ಸರ್, ಆ್ಯಕ್ಟ್ ಮಾಡಿರೋರು ನಮ್ಮ ಪುನೀತ್ ರಾಜ್ಕುಮಾರ್ ಸರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಹೆಸರಲ್ಲೇ ಪವರ್ ಇದೆ, ಇನ್ನು ಮೂವಿಲಿ ಪವರ್ ಇರೋಲ್ವಾ? ಗ್ಯಾರಂಟಿ ಇದ್ದೇ ಇರುತ್ತೆ. ಪವರ್ನ ವೆಲ್ಕಮ್ ಮಾಡೋದಕ್ಕೆ ಗ್ಯಾರಂಟಿ ಕಾಯ್ತಾ ಇರಿ. ನಿಮಗೆ ಗೂಸ್ ಬಂಪ್ಸ್ ಸಿಗುತ್ತೆ ಯುವರತ್ನ ಮೂವಿಲಿ. ಈಗ ಜಸ್ಟ್ ನೀವು ವೆಯ್ಟ್ ಮಾಡಬೇಕಾಗಿರೋದು ಪವರ್ ಆಫ್ ಯೂತ್ ಸಾಂಗಿಗೆ. ಅದರಲ್ಲಿ ಸಿಗೋಂತಹ ಎನರ್ಜಿ ಇನ್ಯಾವುದ್ರಲ್ಲೂ ಸಿಗೋಲ್ಲ ಅಂತ ಹೇಳ್ಬೋದು. ಪವರ್ಫುಲ್ ಸಾಂಗು. ಓಕೆ, ಈ ಪವರ್ ಆಫ್ ಯೂತ್ ಅಂತ ಟೈಟಲ್ಲೇ ನೋಡ್ಕೊಳ್ಳಿ. ಆ ಒಂದು ಪವರ್ ಆಫ್ ಯೂತ್ ಪವರ್ಫುಲ್ ಟೈಟಲ್ಲು ಇದೆ ಅಂತಂದಮೇಲೆ ಸಾಂಗೇ ಪವರ್ಫುಲ್ ಆಗಿರೋಲ್ಲ. ಥಿಂಕ್ ಮಾಡಿ, ಸಾಂಗ್ ರಿಲೀಸ್ ಆದಮೇಲೆ ನೋಡ್ಕೊಳ್ಬೇಕಾರೆ ನೀವೇ ನನ್ನ ವೀಡಿಯೋಗೆ ಕಮೆಂಟ್ ಮಾಡ್ತೀರಾ ಬಂದುಬಿಟ್ಟು. ಅವಾಗ ಸಾಂಗ್ ಮಾತ್ರ ಚಿಂದೆ ಇದೆ ಗುರು ಅಂತ ನೀವೇ ಕಮೆಂಟ್ ಮಾಡ್ತೀರಾ. ಅಷ್ಟು ನನಗೆ ಮಾತ್ರ ಅಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀನಿ ಸಾಂಗ್ ಕೇಳೋದಕ್ಕೆ. ಲಿರಿಕ್ಸ್ ನಮ್ಮ ಸಂತೋಷ್ ಆನಂದರಾಮ್ ಅವ್ರದಲ್ವಾ, ತುಂಬಾ ಖುಷಿಯಾಗಿದೆ. ಐ ಆಮ್ ವೇಟಿಂಗ್ ಫಾರ್ ಪವರ್ ಆಫ್ ಯೂತ್ ಸಾಂಗ್. ಓಕೆ, ಲಿರಿಕಲ್ ವೀಡಿಯೋ ಸಾಂಗನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ.
ಎನಿವೇಸ್ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪವರ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರದ ಇನ್ನೂ ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆಗೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಮತ್ತೆ ವಾಪಸ್ ಬರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಪವರ್ ಸ್ಟುಡಿಯೋಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಪವರ್ ಸ್ಟಾರ್. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.